ನಮಸ್ಕಾರ. ತುಂಬ ವರ್ಷದಾಗೆ ನಾವು ರಬ್ಬರ್ ಮೋಲ್ಡ್ ಪ್ರಯೋಜನ ಮಾಡ್ತಾ ಇದ್ದೀವಿ. ನಮಗೆ ಅದೇ ಗೊತ್ತು, ಅದರಲ್ಲಿ ಮೋಲ್ಡ್ ಹಾಕೋದು, ಮಾಡೋದು, ಕೊಡೋದು ಅಷ್ಟೇ ಗೊತ್ತು. ತುಂಬ ದಿನ ಆದ ತಕ್ಷಣ ಸ್ವಲ್ಪ ನನ್ನ ಫ್ರೆಂಡ್ಸ್ಗಳು ಹೇಳಿದ್ರು ಹೊಸ ಥರ ಒಂದು ಮೋಲ್ಡ್ ಬಂದಿದೆ ಅಂತ. ಅವ್ರು ಹೇಳಿದ್ರು ಈಗ ರಬ್ಬರ್ ಬೇಡ, ಪ್ಲಾಸ್ಟಿಕಲ್ಲಿ ಸಿಗತ್ತೆ ಅಂತ. ನಾನು ಯೋಚನೆ ಮಾಡಿದೆ, ಪ್ಲಾಸ್ಟಿಕ್ಕಾ? ಇಷ್ಟು ವರ್ಷ ನಾವು ಮಾಡಿರೋದು ರಬ್ಬರ್ ಮಾತ್ರ, ಪ್ಲಾಸ್ಟಿಕಲ್ಲಿ ಹೆಂಗೆ ಇರುತ್ತೆ? ಇಲ್ಲಪ್ಪ, ಅದು ಚೆನ್ನಾಗಿರಲ್ಲ, ಬಿಡಿ, ಅದೇನೇ ಯೋಚನೆ ಮಾಡಿಬಿಟ್ಟು ಬಿಟ್ಬಿಟ್ಟೆ. ಸ್ವಲ್ಪ ದಿನ ಆದ ತಕ್ಷಣ ಬೇರೊಬ್ರು ಫ್ರೆಂಡ್ ಹೇಳಿದ್ರು, ಯೂಸ್ ಮಾಡಿ ನೋಡಿದೆ, ಚೆನ್ನಾಗಿದೆ ಅಂತ. ನಾವು ಯೋಚನೆ ಮಾಡಿದೆ, ಏನು ಮಾಡೋದು. ಸರಿ, ಒಂದು ಕಂಪನಿ ಸಿಕ್ತು, ಅವ್ರು ಹೇಳಿದ್ರು ನನಗೆ ಸ್ಯಾಂಪಲ್ ಕೊಡ್ತೀನಿ ಅಂತ. ಸರಿ, ಒಂದ್ಸತಿ ಒಂದು 10 ಸ್ಯಾಂಪಲ್, 20 ಸ್ಯಾಂಪಲ್ ಟ್ರೈ ಮಾಡೋಣ ತಗೊಂಡು ಬಂದೆ. ಅವ್ರು ಹೇಳಿದ್ರು ಈ ಥರ ಯೂಸ್ ಮಾಡಬೇಕು, ಈ ಥರ ಮಾಡಿ, ಆ ಥರ ಮಾಡಿ ಹೇಳಿದ್ರು. ಸರಿ, ಯೂಸ್ ಮಾಡಿ ಏನಾಗತ್ತೆ ನೋಡೋಣ ಅಂದ್ರೆ ನನ್ನ ಫ್ಯಾಕ್ಟ್ರಿಗೆ ತಗೊಂಡು ಹೋಗಿದೆ. ಒಂದು ಚಿಕ್ಕದು ಬ್ಯಾಚ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ನನಗೆ ಫಸ್ಟ್ ಅರ್ಥ ಆಗಿದೆ. ಏನು ಗೊತ್ತಾ ಸರ್, ನೀವು ರಬ್ಬರ್ ಮೋಲ್ಡ್ ತಗೊಂಡ್ರೆ ಒಂದು 2 to 2.5 kg ಇದೆ. ಪ್ಲಾಸ್ಟಿಕ್ ಮೋಲ್ಡ್ ಒಂದು 500 ಗ್ರಾಮ್ ಇದೆ ಅಷ್ಟೇ. ವೆಯ್ಟ್ ನೋಡಿದ್ರೆ ರಬ್ಬರ್ ಮೋಲ್ಡ್ ತುಂಬಾ ಭಾರ ಜಾಸ್ತಿ, ತೂಕ ಜಾಸ್ತಿ, ಪ್ಲಾಸ್ಟಿಕ್ದು ಕಡಿಮೆ. ಬಟ್ ದಪ್ಪಕ್ಕೆ ಇದೆ, ಸ್ಟ್ರಾಂಗ್ ಆಗಿದೆ ಪ್ಲಾಸ್ಟಿಕ್ ಮೋಲ್ಡ್. ವರ್ಕರ್ಸ್ ನಮ್ದು ಇರೋದೆ, ಕೆಲಸ ಮಾಡೋ ಜನಗಳಿದ್ದಾರೆ, ಅವರು ಹೇಳಿದ್ರು ನನಗೆ, ನೋಡಿ ಸರ್, ವೆಯ್ಟ್ ಕಡಿಮೆ ಇದೆ, ಯೂಸ್ ಮಾಡೋದಕ್ಕೆ ಈಸಿ ಆಗಿದೆ ಅಂತ ನನಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾವು ಯೋಚನೆ, ಹೌದಲ್ವಾ, ರಬ್ಬರ್ ಮೋಲ್ಡ್ ನನಗೆ ವೆಯ್ಟ್ ಜಾಸ್ತಿ, ಪ್ಲಾಸ್ಟಿಕ್ ಕಡಿಮೆ. ಇನ್ನೊಂದು ವಿಷಯ ಯೋಚನೆ ಮಾಡಿ ಸರ್, ರಬ್ಬರ್ ಮೋಲ್ಡ್ಗೆ ಪ್ಲೈವುಡ್ ಬೇಕು, ಅದಕ್ಕೆ ನಾವು ಬಂಡವಾಳ ಆಗಬೇಕು, ಅದ್ರದ್ದು ದುಡ್ಡು ಬೇರೆ, ಮತ್ತೆ ರಬ್ಬರ್ದು ದುಡ್ಡು ಬೇಡ. ಇದರಲ್ಲಿ ಬರೀ ಪ್ಲಾಸ್ಟಿಕ್ ಮೋಲ್ಡ್ ಮಾತ್ರ. ಇನ್ನೊಂದು ವಿಷಯ ಇದೆ, ರಬ್ಬರ್ ಮೋಲ್ಡ್ ದುಡ್ಡು 400-800 ರೂಪಾಯಿ ಆಗತ್ತೆ. ನಾವು 1,000 ಮೋಲ್ಡ್ ತಗೊಂಡ್ರೆ ನನಗೆ ಖರ್ಚು 4 ಲಕ್ಷ ಆಗ್ಬಿಡುತ್ತೆ. ಪ್ಲಾಸ್ಟಿಕ್ ಅಂದೆ ಅವ್ರು ಹೇಳಿದ್ರು 150 ರೂಪಾಯಿ ಒಂದಿಗೆ. 1.5 ಲಕ್ಷದಲ್ಲಿ ನಮ್ಮ ಬಂಡವಾಳ ಕ್ಲೋಸ್ ಆಗಿದೆ. ಒಂದೇ 1,000 ಮೋಲ್ಡ್ ಇಲ್ಲಿ, ಅಲ್ಲಿ 1,000 ಮೋಲ್ಡ್, ಎರಡು ನೋಡಿದ್ರೆ ಒಂದು ಕಡೆ 4 ಲಕ್ಷ, ಇನ್ನೊಂದು ಕಡೆ 1.5 ಲಕ್ಷ. ನಮ್ಮ ಸೇವಿಂಗ್ ಡೈರೆಕ್ಟ್ ಆಗಿ 2.5 ಲಕ್ಷ ಆಗಿದೆ ಸೇವಿಂಗ್. ಯೋಚನೆ ಮಾಡಿ, ದುಡ್ಡು ಸೇವ್ ಆಯ್ತು. ಈಗ ವೆಯ್ಟ್, ನಮ್ ಕೆಲಸ ಮಾಡೋ ಜನಗಳಿದ್ದಾರೆ, ಅವರೇ ಪಾಪ ಮಾಡ್ತಾರೆ, ನಾವು ಮಾಡಲ್ಲ, ಅವರೇ ಮಾಡಬೇಕು. ಅವ್ರು ತಗೊಂಡು ನೋಡಿದ್ರೆ ಅವರೇ ಹೇಳಿದ್ರು, ಸರ್ ಇದು ಲೈಟ್ ಆಗಿದೆ, ಕ್ರಿಕೆಟ್ ಬಾಲ್ ತರ ನಾ ಅಲ್ಲಿ ಇಲ್ಲಿ ಕೊಡ್ಬೋದು ಅಂತ. ಅವ್ರು ನೋಡಿದ್ರೆ ಆದ್ರೆ ಕರೆಕ್ಟ್, ಬೇಗ ಕೊಡ್ತಾ ಇದೆ, ಬೇಗ ಸ್ಟಾಕಿಂಗ್ ಆಗ್ತಾ ಇದೆ. ನನಗೆ ಸಂತೋಷ ಆಗಿದೆ, ತೃಪ್ತಿ ಆಗಿದೆ. ಆಮೇಲೆ ನನಗೆ ನೋಡಿದ್ರೆ ಬೇಗ ಅವ್ರು ಮಾಡ್ತಾ ಇದ್ದೆ, ಅವ್ರಿಗೆ ಖುಷಿ, ನಮ್ಗೆ ಖುಷಿ. ಇನ್ನೊಂದು ವಿಷಯ ಯೋಚನೆ ಮಾಡಿ, ಪ್ಲೈವುಡ್ ಬೇಡ ಅಂದ್ರೆ ಪ್ಲೈವುಡ್ ಬೇಡ, ವೆಯ್ಟ್ ಕಡಿಮೆ ಇದೆ, ಎಲ್ಲ ಇದೆ. ನಿಮ್ಗೆ ಅಡ್ವಾಂಟೇಜಸ್ ತುಂಬಾ ಜಾಸ್ತಿ. ತುಂಬಾ ದಿನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಮಗೆ ಪ್ಲಾಸ್ಟಿಕ್ ಮೋಲ್ಡ್ ಲೆಕ್ಕ ಆಗತ್ತೆ. ಲೆಕ್ಕ ನೋಡಿದ್ರೆ ಏನು ಒಂದಿನ ಅರ್ಧ ಮೋಲ್ಡ್ ಮಾಡ್ತೀರಾ, 1 ಮೋಲ್ಡ್ ಮಾಡ್ತೀರಾ, ಆ ತರ ಅಲ್ಲಲ್ವಾ. ದಿನಾಗೆ ಎಷ್ಟು 1000, 2000, 3000 ಎಷ್ಟು ಇರ್ಬೋದು ನಿಮ್ ಲೆಕ್ಕ. ತುಂಬಾ ಮಾಡಬೇಕು. ಆ ಮಾಡೋ ಟೈಮ್ಗೆ ನಮ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಟೈಮ್ ಸೇವ್ ಆಗಿದ್ರೆ ಪ್ರೊಡಕ್ಷನ್ ಬೇಗ ಮಾಡ್ಬೋದು. ರಬ್ಬರ್ ಅಂದ್ರೆ ಟೈಮ್ ತಗೊಳುತ್ತೆ. ಅಲ್ಲಿ 150 ರೂಪಾಯಿ, ಇಲ್ಲಿ 400 ರೂಪಾಯಿ. ಕಾಸ್ಟ್ ನೋಡಿದ್ರೆ ನನಗೆ ತುಂಬಾ ಒಳ್ಳೇದು ಆಯ್ತು. ನಮ್ಮೂರ್ ಕಡೆ ಇದೇ ಸಿಗ್ತಾ ಇದೆ, ಇದೇ ತರ ಮೋಲ್ಡ್. ಅವ್ರು ಏನೋ ಒಂದು ಸಪ್ಲೈ ಕೊಟ್ರು, ಸರಿ ಅದು ಟ್ರೈ ಮಾಡೋಣ, ಇದು ಟ್ರೈ ಮಾಡೋಣ ತಗೊಂಡು ನೋಡಿದೆ. ಸ್ವಲ್ಪ ನಾರ್ತ್ ಇಂದ ತರಿಸಿದೆ, ಸ್ವಲ್ಪ ಮುಂಬೈ ಅಲ್ಲಿ ಆ ಕಡೆಯಿಂದ ತರಿಸಿದೆ, ಸ್ವಲ್ಪ ಬೇರೆ ಒಂದು ಕಡೆಯಿಂದ ತರಿಸಿದೆ. ಅದು ಎಲ್ಲಿ ನಾ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ, ಕೇಳಿ. ತರಿಸ್ಬಿಟ್ಟು ನೋಡಿದ್ರೆ ಅದು ಅವ್ರಿಗೆ ಕಳಿಸಿದ್ರು, ದುಡ್ಡು ಸ್ವಲ್ಪ ಕಡಿಮೆ ಇತ್ತು, ಬಟ್ ಅದು ಸಣ್ಣಗೆ ಇತ್ತು, PVC ತರ ಇತ್ತು. ನೋಡಿದ್ರೆ ಬೆಂಡ್ ಆಗ್ತಾ ಇದೆ, ಬೇಗ ಪ್ಲಾಸ್ಟಿಕ್ ಮೋಲ್ಡ್, ರಬ್ಬರ್ ಮೋಲ್ಡ್ ತರ ಇದೆ. ಯೂಸ್ ಮಾಡಿದ್ರೆ ಸ್ವಲ್ಪ ರಫ್ ಯೂಸ್ ಮಾಡಿದ್ರೆ ಬೇಗ ಕ್ರ್ಯಾಕ್ ಆಗ್ತಾ ಇದೆ, ಹೋಗ್ತಾ ಇದೆ. ಬೇರೊಂದು ಕಂಪನಿ ಸ್ವಲ್ಪ ದಪ್ಪಿದಕ್ಕೆ ಕಳಿಸಿದ್ರು, ಸ್ವಲ್ಪ ಜಾಸ್ತಿ ದುಡ್ಡು, ಅವರು 150 ರೂಪಾಯಿ ಹೇಳಿದ್ರು. ಸರಿ, ಇದು ಟ್ರೈ ಮಾಡೋಣ, ಸ್ಯಾಂಪಲ್ ತಾನೆ, ಟ್ರೈ ಮಾಡಿದೆ. ನೋಡಿದ್ರೆ ಇದು ದಪ್ಪಿಕೆ ಇದೆ, ಬೇಗ ಬರ್ತಾ ಇದೆ, ಕ್ರ್ಯಾಕ್ ಆಗ್ತಾ ಇಲ್ಲ. ಸೊ ಏನಪ್ಪ ನೋಡಿದ್ರೆ ಕ್ವಾಲಿಟಿ ಡಿಫ್ರೆನ್ಸ್ ಇದೆ. ಸರಿ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಈಗ ಪ್ರೈಸು ನೋಡ್ಬೇಕು, ಬಟ್ ಕ್ವಾಲಿಟಿ ನೋಡ್ಬೇಕು. ಒಂದೇ ಮಾಲ್ ತಿರ್ಗಾ ನಾ ಯೂಸ್ ಮಾಡ್ಬೇಕಂದ್ರೆ ರಬ್ಬರು ಹಾಳಾಗ್ಬಿಡುತ್ತೆ, PVC ಚೆನ್ನಾಗಿರೋದು ಮೋಲ್ಡ್ ಇಲ್ಲ ಅಂತ ಅದು ಹಾಳಾಗ್ಬಿಡುತ್ತೆ. ಬಟ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ತಿರ್ಗಾ ನಾವು ಮಾಡ್ಬೋದು. ಸೊ ನನಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ಲೇಬರ್ ಕಡಿಮೆ ಆಗತ್ತೆ, ಯಾಕೆಂದ್ರೆ ಅವ್ರಿಗೆ ಕೆಲಸ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಮತ್ತೆ ವಿಷಯ, ನಾವು ಪ್ರಾಫಿಟ್ ನೋಡ್ಬೇಕಲ್ವಾ, ಅದು ನನಗೆ ಚೆನ್ನಾಗಿ ಬರುತ್ತೆ. ಸೊ ಈಗ ಇದೆಲ್ಲ ನೋಡಾಯ್ತು.
ಇನ್ನೊಂದು ಅಡ್ವಾಂಟೇಜ್ ನೋಡಿ, ನನಗೆ ನೋಡಿರೋದು ಡಿಮೋಲ್ಡಿಂಗ್. ನಮ್ಗೆ ಗೊತ್ತು ಸರ್ ಡಿಮೋಲ್ಡಿಂಗ್ ಮಾಡೋ ಏನ್ ಕಷ್ಟ ಅಂತ. ಈ ಡಿಮೋಲ್ಡಿಂಗ್ ಮಾಡೋದಕ್ಕೋಸ್ಕರ ತಗೊಂಡು ಕಾಯ್ಬೇಕು, ಅದ್ರ ಮೇಲೆ ಕಾಲ್ ಹಾಕೊಂಡು ಕೈ ಹಾಕೊಂಡು ತೆಗಿಬೇಕು. ತೆಗಿಯೋ ಟೈಮ್ಗೆ ರಬ್ಬರ್ ಹೊಡೆದ್ಬೋದು, ನಿಮ್ ಮೋಲ್ಡ್ ಒರಿಜಿನಲ್ ಮೋಲ್ಡ್ ಹೊಡೆದ್ಬೋದು, ಆರಾಮಾಗಿ ಮಾಡ್ಬೋದು. ಈ ಮಾಡೋದಕ್ಕೆ 1 ಮಿನಿಟ್ಗೆ ನನಗೆ ಒಂದು 4-5 ಮೋಲ್ಡ್ ಮಾಡ್ಬೋದು ಅಷ್ಟೇ. ಪ್ಲಾಸ್ಟಿಕ್ ಇದ್ರೆ ನಾವು ಮಾಡಿದೀವಿ 10-15 ಮೋಲ್ಡ್ ಆರಾಮಾಗಿ ತೆಗಿಬೋದು. ನಮಗೆ ಟೈಮ್ ಸೇವ್ ಆಗ್ತಾ ಇದೆ, ಕೆಲಸ ಬೇಳೆ ನಡೀತಾ ಇದೆ, ಫಿನಿಶ್ ಒಳ್ಳೆ ಚೆನ್ನಾಗಿದೆ. ಇನ್ನೊಂದು ವಿಷಯ ಮರ್ತೋಗ್ಬಿಟ್ಟಿದೆ, ಪ್ಲಾಸ್ಟಿಕ್ದು ಫಿನಿಶ್ ರಬ್ಬರ್ ಮೋಲ್ಡ್ಗಿಂತ ತುಂಬಾ ಚೆನ್ನಾಗಿದೆ. ಅದು ನನಗೆ ಇಷ್ಟ ಆಯಿತು. ನನಗೆ ಪ್ರಾಫಿಟ್ ಬೇಕು, ಕೆಲಸ ಬೇಗನೆ ಆಗಬೇಕು, ಇದೆಲ್ಲ ಇದೆ. ಇದ್ರ ಮೇಲೆ ಇನ್ನೊಂದು ವಿಷಯ ಮರ್ತುಬಿಟ್ಟೆ, ಡಿಸೈನ್ಗಳು ಬೇಗನೆ ಪ್ಲಾಸ್ಟಿಕ್ ಅಲ್ಲಿ ಬರ್ತಾ ಇದೆ. ಅವ್ರು ಹೇಳಿದ್ರು ಸರ್ ನಾವು ಹೊಸ ಡಿಸೈನ್ಗಳು ಬಿಡ್ತಾ ಇರ್ತೀವಿ, ನೀವು ಯೋಚನೆ ಮಾಡಿ ಸರ್, ಈಗ ನೀವು ಯೂಸ್ ಮಾಡೋದು ನೋಕಿಯಾ ಯೂಸ್ ಮಾಡ್ತೀರಾ? ಇಲ್ಲ. ಒಳ್ಳೆ ಆಂಡ್ರಾಯ್ಡ್ ಫೋನ್ ದೊಡ್ಡ ಸ್ಕ್ರೀನ್ಗಳು ಯೂಸ್ ಮಾಡ್ತೀರಾ ಅಲ್ವಾ? ಗಾಡಿಗಳು ಚೇಂಜ್ ಮಾಡ್ತೀರಾ, ಮೊಬೈಲ್ ಚೇಂಜ್ ಮಾಡ್ತೀರಾ, ಬಟ್ಟೆಗಳು ಚೇಂಜ್ ಮಾಡ್ತೀರಾ. ಅದೇ ತರ ಮೋಲ್ಡ್ ಕಸ್ಟಮರ್ ಕೇಳ್ತಾ ಇದೆ, ಹೊಸ ಡಿಸೈನ್ ಬೇಕು ಸರ್. ಏನ್ ಸರ್ ಅದೇ ಡಿಸೈನ್ ಕೊಡ್ತೀರಾ? ಜಿಗ್ಜಾಗು ಅದು ಇದು ಕೊಡಿ, ಬೇರೆ ಹೊಸ ಡಿಸೈನ್ ಯಾವ್ದು ಇದೆಯಾ ಕೇಳ್ತಾರೆ. ಹೊಸ ಮನೆ ಕಟ್ಟೋ ಟೈಮ್ಗೆ, ದೊಡ್ಡ ಬಿಲ್ಡಿಂಗ್ ಕಟ್ಟೋ ಟೈಮ್ಗೆ ಅವ್ರಿಗೆ ಹೊಸ ಡಿಸೈನ್ ಬೇಕು. ಪ್ಲಾಸ್ಟಿಕ್ ಅಲ್ಲಿ ಬೇಗನೆ ಡಿಸೈನ್ಗಳು ಬರ್ತಾ ಇದೆ, ಡಿಸೈನ್ಗಳು ಸಿಕ್ತು, ಪ್ಲೈವುಡ್ ಬೇಕಾ, ಕೆಲಸವೂ ಬೇಗ ನಡೀತಾ ಇದೆ, ನನಗೆ ಪ್ರಾಫಿಟ್ ಸಿಗ್ತಾ ಇದೆ. ನಾವು ಹಾಕಿರೋದು ಬಾಂಡಿವಲ್ಲಿ ಕಡಿಮೆ. ಸೊ ಎಲ್ಲ ನೋಡ್ಬಿಟ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಒಂದೇ ಪ್ರಾಬ್ಲಮ್ ಅಂದ್ರೆ ನಾರ್ತ್ ಇಂದ ನನಗೆ ಬಂದಿರೋದು ಒಂದು ಅಷ್ಟು ಇಷ್ಟ ಆಗಿಲ್ಲ, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ. ಸರಿ, ನಮ್ಮ ಸೌತ್ ಕಡೆ ಯಾವ್ದು ನೋಡೋಣ, ಬೆಂಗಳೂರು ಕಡೆ ಅಲ್ಲಿ ಕಡೆ ಎಲ್ಲ ಕಡೆ ನೋಡಿದ್ರೆ ಲಾಸ್ಟ್ ಅಲ್ಲಿ ನನಗೆ ಸಾಧನ ಹೇಳ್ಬಿಟ್ಟು ಸಾಧನ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇಂದ ಒಂದು ಕಂಪನಿ ಸಿಕ್ತು. ಅವರು ಕೊಟ್ಟಿದ್ದಾರೆ ಸಪ್ಲೈ. ಸರಿ ನೋಡೋಣ, ಅವ್ರದ್ದು ಟ್ರೈ ಮಾಡಿ ನೋಡಿದೆ. ನಾ ದೊಪ್ಪಿಗೆ ಹೇಳಿದ್ರಲ್ಲ ಮುಂಚೆ ಕ್ವಾಲಿಟಿ, ಇವರೇ ಕಲ್ಸಿರೋದು ಕ್ವಾಲಿಟಿ ಚೆನ್ನಾಗಿದೆ. ಅವ್ರು ಹೇಳಿದ್ರು ನಾವು ನಿಮ್ಗೆ ಜೊತೆಗೆ ಒಂದು ಕೆಮಿಕಲ್ ಕೊಡ್ತೀನಿ ಅಂತ, ಡಿಮೋಲ್ಡಿಂಗ್ ಬೇಗ ಆಗ್ಬಿಡುತ್ತೆ, ಅದ್ರ ಜೊತೆಗೆ ಒಂದು ಡಿಮೋಲ್ಡಿಂಗ್ ಮೆಷಿನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಉಲ್ಟಾ ಹಾಕ್ಬಿಡು ಸ್ವಲ್ಪ ದಪ್ಪಕ್ಕೆ ಹಾಕ್ಬಿಟ್ರೆ ಕೆಳಗಡೆಯಿಂದ ನಮಗೆ ಮೋಲ್ಡ್ ಬಂದ್ಬಿಡುತ್ತೆ. ಸೊ ಕೆಲಸ ಕಡಿಮೆ ಆಗ್ತಾ ಇದೆ, ದುಡ್ಡು ಕಡಿಮೆ ಆಗ್ತಾ ಇದೆ. ಅದೇ ನನಗೆ ತುಂಬಾ ಇಷ್ಟ ಆಯ್ತು. ಇದೆಲ್ಲ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ನೋಡಿಪ್ಪ ಈ ತರ ಕೊಡ್ತಾ ಇದ್ದೇನೆ. ಅವರು ಹೇಳಿದ್ರು ಹೌದಾ, ನಾವು ಟ್ರೈ ಮಾಡೋಣ. ನನ್ಗಿಂತ ಸ್ವಲ್ಪ ಸ್ಯಾಂಪಲ್ ತಗೊಂಡು ಅವರು ಟ್ರೈ ಮಾಡಿ, ಅವರಿಗೆ ಇಷ್ಟ ಆಗಿದೆ. ನಾವು ನಿಜ ಹೇಳ್ತೀನಿ ಸರ್, ನಾವು ರಬ್ಬರ್ ಮೋಲ್ಡ್ ಮುಟ್ಟಲ್ಲ. ಆಯ್ತು, ನಮ್ಮ ರಬ್ಬರ್ ಮೋಲ್ಡ್ ಕೆಲಸ ಎಷ್ಟು ರಬ್ಬರ್ ಮೋಲ್ಡ್ ಇದೆ ಅದೇ ಯೂಸ್ ಮಾಡ್ತೀನಿ, ಆಮೇಲೆ ಬಿಸಾಕ್ ಬಿಡ್ತೀನಿ. ಪ್ಲಾಸ್ಟಿಕ್ ಮೋಲ್ಡೇ ನಾವು ಯೂಸ್ ಮಾಡ್ತೀನಿ. ಇನ್ನೊಂದು ಹೇಳ್ತೀನಿ ಸರ್, ಈಗ ರಬ್ಬರ್ ಮೋಲ್ಡ್ನ ಕೊಡೋದಕ್ಕೆ ಹೋಗ್ಲೆ ಕಬಾಡಿ ಅಂಗಡಿಯಲ್ಲಿ ಹೋಗ್ಬಿಟ್ಟೆ ₹1 ಕೊಡಲ್ಲ ನಮ್ಗೆ. ಪ್ಲಾಸ್ಟಿಕ್ ಮೋಲ್ಡ್ ಅಲ್ಲಿ ನಾವು ಕೊಡೋದಕ್ಕೆ ಹೋಗಿದ್ರೆ ಅಟ್ಲೀಸ್ಟ್ ನಮ್ಗೆ ನನ್ನ ದುಡ್ಡು ಏನು ವೇಟ್ಗೆ ನನ್ಗೆ ದುಡ್ಡು ಬರುತ್ತೆ. ನಾವು ಬಿಸಾಕಲ್ಲ, ಅದು ಬೇರೆ ವಿಷಯ, ಬಟ್ ಬರುತ್ತೆ. ಸೊ ಕಾಸ್ಟ್ ಅಡ್ವಾಂಟೇಜ್ ಇದೆ, ಲೇಬರ್ ಅಡ್ವಾಂಟೇಜ್ ಇದೆ, ನನಗೆ ಯೂಸ್ ಈಸಿಯಾಗಿ ಆಗ್ತಾ ಇದೆ, ಡಿಮೋಲ್ಡ್ ಆರಾಮಾಗಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಮತ್ತೆ ಯಾಕೆ ನಾ ರಬ್ಬರ್ ಯೂಸ್ ಮಾಡೋದು, ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ. ಸಾಧನ ನನಗೆ ಒಳ್ಳೆ ಐಟಮ್ ಕೊಟ್ಟಿದ್ದಾರೆ, ರೇಟು ಚೆನ್ನಾಗಿ ಕೊಟ್ಟಿದ್ದಾರೆ, ಸಪೋರ್ಟು ಕೊಟ್ಟಿದ್ದಾರೆ. ಹೆಂಗೆ ಯೂಸ್ ಮಾಡಬೇಕು, ಹೊಸದಲ್ವಾ ನನಗೆ ಗೊತ್ತಿಲ್ಲ, ಹೆಂಗೆ ಯೂಸ್ ಮಾಡಬೇಕು ಹೇಳಿದ್ದಾರೆ, ಕೆಮಿಕಲ್ ಹೆಂಗೆ ಯೂಸ್ ಮಾಡಬೇಕು ಹೇಳಿದ್ದಾರೆ, ಡಿಸೈನ್ ಎಲ್ಲ ಹೊಸದು ಕೊಡ್ತೀನಿ ಹೇಳಿದ್ದಾರೆ. ನನಗೆ ಸಪೋರ್ಟ್ ಮಾಡೋದಕ್ಕೆ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಈಸಿ, ನಮ್ಮೂರ ಕಡೆಯಿಂದ ಬೇಗ ಬರ್ತಾ ಇದೆ. ದೂರ ಅಂದ ಟ್ರಾನ್ಸ್ಪೋರ್ಟೇಷನ್ನು ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಅದು ಇದು ಎಲ್ಲ ತೊಂದರು. ಇದಂದ್ರೆ ಸ್ಟೇಷನ್ ಪಕ್ಕದಲ್ಲಿ ಇದ್ದಾರೆ, ನನಗೆ ಕಾಂಟ್ಯಾಕ್ಟ್ ಕೊಟ್ಟರು. ನಾವು ಒಂದ್ಸತಿ ಹೋಗ್ಬಿಟ್ಟು ನೋಡಿದೆ, ನನಗೆ ಇಷ್ಟ ಆಯಿತು. ಆ ಥರ ನಾವು ಆರ್ಡರ್ ಮಾಡ್ತಾ ಇದ್ವಿ. ನಾ ಫ್ಯೂಚರಲ್ಲಿ ರಬ್ಬರ್ ಮೋಲ್ಡ್ ಮುಟ್ಟಲ್ಲ, ನನಗೆ ಪ್ಲಾಸ್ಟಿಕ್ ಮೋಲ್ಡೇ ಬೇಕು. ನೀವು ಆ ಥರ ಮಾಡಿ ಪ್ಲಾಸ್ಟಿಕ್ ಮೋಲ್ಡ್ ಮಾತ್ರ ತಗೊಳ್ಳಿ, ಎಲ್ಲಿ ಒಳ್ಳೆ ಕ್ವಾಲಿಟಿ ತಗೊಳ್ಳಿ, ನಿಮಗೆ ಬಾಳಿಕೆ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಧನ್ಯವಾದ.